ನಮಸ್ಕಾರ ಸ್ನೇಹಿತರೆ. ಕನ್ಯಾ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು? ಕನ್ಯಾ ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ? ಕನ್ಯಾ ರಾಶಿಯವರ ಸ್ವಭಾವ ಎಂಥದ್ದು? ಅವರು ಯಾವೆಲ್ಲ ಕಷ್ಟಗಳನ್ನ ಎದುರಿಸಬೇಕಾಗ್ತದೆ? ಜೀವನದಲ್ಲಿ ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ? ಇವರ ರಾಶಿ ಭವಿಷ್ಯ ಹೇಗಿರುತ್ತೆ? ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಂಬಿಕೆ ಇದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಕನ್ಯಾ ರಾಶಿಯವರಿಗೆ ಭಗವಂತನು ಅತ್ಯದ್ಭುತವಾದಂತಹ ವರಗಳನ್ನ ಕೊಟ್ಟಿದ್ದು. ಕನ್ಯಾ ರಾಶಿಯವರು ಜೀವನದಲ್ಲಿ ಒಂದಷ್ಟು ನೆಮ್ಮದಿಯ ವಿಚಾರಗಳನ್ನ ಕೇಳ್ತಾರೆ, ಸಿಹಿ ಸುದ್ದಿಗಳನ್ನ ಕೇಳ್ತಾರೆ. ಇನ್ನು ಕನ್ಯಾ ರಾಶಿಯವರು ವೈಯಕ್ತಿಕ ಜೀವನದಲ್ಲಿ ಒಂದಷ್ಟು ಎಚ್ಚರಿಕೆಯ ಕ್ರಮಗಳನ್ನ ವಹಿಸಬೇಕಾಗತ್ತೆ. ನೀವು ನಿಯಮಗಳು ಮತ್ತು ಆ ನಿಯಮಗಳನ್ನ ಅನುಸರಿಸ್ತಾ ಹೋಗ್ಬೇಕಾಗತ್ತೆ. ಅಗತ್ಯ ಕೆಲಸದಲ್ಲಿ ವೇಗವನ್ನ ಹೆಚ್ಚಿಸಬೇಕಾಗತ್ತೆ. ಸುಲಭ ಮತ್ತು ವಿಶ್ವಾಸಾರ್ಹತೆ ನಿಮ್ಮ ಜೀವನದಲ್ಲಿ ಹೆಚ್ಚಾಗೋದ್ರ ಜೊತೆಗೆ ಸಂಬಂಧದಲ್ಲಿ ಗೌರವವನ್ನ ಕಾಪಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಲಾಭ ಇದೆ. ದೂರದ ಪ್ರಯಾಣ ಸಾಧ್ಯತೆ ಇದ್ದು ದೂರ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ. ಇನ್ನು ನೀವು ನಿಕಟ ವ್ಯಕ್ತಿಗಳಿಂದ ಬೆಂಬಲ ಮತ್ತು ಸಹಕಾರವನ್ನು ಪಡೆದುಕೊಳ್ತೀರಾ. ವೃತ್ತಿಪರ ತಪ್ಪುಗಳನ್ನ ಮಾಡೋದನ್ನ ತಪ್ಪಿಸಬೇಕು. ವಾದಗಳು ಅಥವಾ ವಿವಾದಗಳಲ್ಲಿ ಸಿಲ್ಕೊಳ್ಳೋಕ್ ಹೋಗ್ಬೇಡಿ. ಇದರಿಂದ ಸಂವಾದದಲ್ಲಿ ಒಂದಷ್ಟು ಸೂಕ್ಷ್ಮವಾದ ವಿಚಾರಗಳಲ್ಲಿ ತೊಂದರೆ ಉಂಟಾಗಬಹುದು. ಕ್ರಮ ಮತ್ತು ಶಿಸ್ತನ್ನ ನೀವು ಕಾಪಾಡಿಕೊಂಡ್ರೆ, ವಿನಮ್ರ ಬುದ್ಧಿವಂತರಾದ್ರೆ ಹಣಕಾಸು ಮತ್ತು ವಾಣಿಜ್ಯ ವಿಷಯಗಳಲ್ಲಿ ನೀವು ಹೆಚ್ಚಿನ ಲಾಭವನ್ನ ಪಡೆದುಕೊಳ್ತೀರಾ. ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಜವಾಬ್ದಾರಿಗಳನ್ನ ಪೂರೈಕೆ ಮಾಡಲು ಪ್ರಯತ್ನಿಸಿ. ಶುದ್ಧತೆ ಮತ್ತು ಸಾಮರಸ್ಯದ ಮೇಲೆ ನೀವು ನಿಮ್ಮ ಗಮನವನ್ನ ಕೇಂದ್ರೀಕರಿಸಿದ್ದೇ ಆದಲ್ಲಿ, ಚಿಂತನಶೀಲವಾಗಿ ನಿರ್ಧಾರವನ್ನ ತೆಗೆದುಕೊಂಡಿದ್ದೇ ಆದಲ್ಲಿ ಒಳ್ಳೆಯ ಅನುಕೂಲಕರವಾದ ವಾತಾವರಣದ ಲಾಭವನ್ನ ಪಡೆದುಕೊಳ್ತೀರಾ. ಎಲ್ಲರನ್ನ ಒಟ್ಟಿಗೆ ಇರಿಸಿಕೊಂಡು ನೀವು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬೇಕಾಗತ್ತೆ. ಕೆಲಸ ಮತ್ತು ವ್ಯವಹಾರವು ನಿರೀಕ್ಷೆಗಿಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೆ. ವೃತ್ತಿಪರ ವಿಷಯಗಳಲ್ಲಿ ನಿಮ್ಮ ಸ್ಥಾನಮಾನ, ಖ್ಯಾತಿ ಹೆಚ್ಚಾಗತ್ತೆ. ಆಕರ್ಷಕ ಕೊಡುಗೆಗಳು ನಿಮ್ಮ ದಾರಿಗೆ ಬರುತ್ತೆ. ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ನೀವು ಶುಭವನ್ನ ಕಾಯ್ದುಕೊಳ್ತೀರಿ. ಪ್ರಯೋಜನಕಾರಿ ಯೋಜನೆಗಳ ಅನುಷ್ಠಾನವು ವೇಗವನ್ನ ಪಡೆದುಕೊಳ್ಳುತ್ತೆ. ನೀವು ಸನ್ನಿವೇಶಗಳ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಪಡೆದುಕೊಳ್ತೀರಾ. ಪ್ರೋತ್ಸಾಹದಾಯಕ ಫಲಿತಾಂಶಗಳು ನಿಮ್ಮನ್ನ ಪ್ರೇರೇಪಿಸುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿ ಉಳಿಯೋದ್ರ ಜೊತೆಗೆ ಸುತ್ತಲೂ ಸುಧಾರಣೆಗಳು ಕಂಡುಬರುತ್ತೆ. ವ್ಯಾಪಾರ ವಿಸ್ತರಣೆಯತ್ತ ನೀವು ಗಮನವನ್ನ ಹರಿಸ್ತೀರಾ. ಅದೃಷ್ಟದ ಬೆಂಬಲದಿಂದಾಗಿ ಹೆಚ್ಚಿನ ವಿಷಯಗಳು ಸರಾಗವಾಗಿ ನಡೆಯುತ್ತೆ. ಲಾಭಗಳು ಬೆಳೀತಲೇ ಇರುತ್ತೆ. ನೀವು ಹಿರಿಯರಿಂದ ಬೆಂಬಲವನ್ನ ಪಡೆದುಕೊಳ್ತೀರಾ. ಸಂತಸ ಮತ್ತು ಉತ್ಸಾಹ ಹೆಚ್ಚಾಗಿ ಕೆಲಸವನ್ನು ಮಾಡ್ತೀರಾ. ಪ್ರೀತಿ ಪಾತ್ರರೊಂದಿಗೆ ಕಳೆಯುವ ಸಮಯ ಸಂತಸದಿಂದ ತುಂಬಿರುತ್ತೆ. ನೀವು ಎಲ್ಲರೊಂದಿಗೂ ಸಾಮರಸ್ಯವನ್ನ ಕಾಪಾಡ್ಕೊಳ್ತೀರಾ. ಬಹುಮೂಲಗಳಿಂದ ಪ್ರಯೋಜನಗಳು ಬರ್ತವೆ. ನಿಮ್ಮ ಪ್ರಭಾವ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಹಿರಿಯರು ಮತ್ತು ಜವಾಬ್ದಾರಿಯುತ ವ್ಯಕ್ತಿಗಳಿಂದ ಬೆಂಬಲ ಸಿಗುತ್ತೆ. ನೀವು ಬಯಸುವ ಫಲಿತಾಂಶಗಳನ್ನ ನೀವು ಪಡೆದುಕೊಂಡು ಮತ್ತಷ್ಟು ಉತ್ಸುಕರಾಗ್ತೀರಾ ಅಂತ ಹೇಳಬಹುದು. ಅಲ್ಲದೆ ನಿಮ್ಮ ಯೋಜನೆಗಳಿಗೆ ಈ ಸಂದರ್ಭದಲ್ಲಿ ಬೆಂಬಲ ಸಿಗುತ್ತೆ, ಬಲ ಬರುತ್ತೆ. ನಿಮ್ಮ ಗುರಿಗಳನ್ನ ನೀವು ಸಾಧಿಸ್ತೀರಾ. ಕುಟುಂಬ ಸದಸ್ಯರೊಂದಿಗೆ ಸಂಪರ್ಕದಲ್ಲಿರ್ತೀರಾ. ವೈಯಕ್ತಿಕ ವಿಷಯಗಳು ತುಲನಾತ್ಮಕವಾಗಿ ಉತ್ತಮವಾಗ್ತಾ ಹೋಗುತ್ತೆ. ನೀವು ಕುಟುಂಬ ಕಾರ್ಯಕ್ರಮಗಳಲ್ಲಿ ಆಸಕ್ತಿಯನ್ನ ವಹಿಸ್ತೀರಾ. ಕೆಲಸ ಮತ್ತು ವ್ಯವಹಾರದಲ್ಲಿ ಜಾಗರೂಕರಾಗಿದ್ರೆ, ಶಿಸ್ತು ಮತ್ತು ಅನುಸರಣೆಗೆ ಒತ್ತು ನೀಡಿದ್ರೆ, ಪ್ರಯಾಣದ ಸಮಯದಲ್ಲಿ ಜಾಗರೂಕರಾಗಿದ್ರೆ ವಿರೋಧಿಗಳನ್ನ ಅಟ್ಟಡಗಿಸಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಈ ಸಂದರ್ಭದಲ್ಲಿ ನೀವು ವಿವೇಕದಿಂದ ವರ್ತಿಸಬೇಕು. ಸುಲಭವಾಗಿ ಮತ್ತು ಜಾಗರೂಕತೆಯಿಂದ ಮುಂದುವರಿಯಿರಿ. ನಿಮ್ಮ ಕುಟುಂಬದ ಸಹಾಯದಿಂದ ನೀವು ಒಂದಷ್ಟು ಕಾರ್ಯಗಳನ್ನ ಸರಾಗವಾಗಿ ಮಾಡಿ ಮುಗಿಸ್ತೀರಾ. ಕುಟುಂಬದಲ್ಲಿ ಶುಭವು ಮೇಲುಗೈ ಸಾಧಿಸುತ್ತೆ. ನಿಮ್ಮ ಪ್ರೀತಿ ಪಾತ್ರರ ಬೆಂಬಲದೊಂದಿಗೆ ನೀವು ಕೆಲಸವನ್ನ ಪೂರ್ಣಗೊಳಿಸ್ತೀರಾ. ಪರಸ್ಪರ ನಂಬಿಕೆಯನ್ನ ಕಾಪಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಒಂದಷ್ಟು ವಿಚಾರಗಳು ಸುಲಭವಾಗುತ್ತೆ. ಅನಗತ್ಯ ಮತ್ತು ಸರಾಗತೆಯಿಂದ ಮುಂದುವರೆದ್ರೆ ಜನರೊಂದಿಗೆ ಸಮನ್ವಯವನ್ನ ಸುಧಾರಿಸಿಕೊಳ್ಳಬಹುದು. ನಿಮ್ಮ ಮಾತು ಮತ್ತು ನಡವಳಿಕೆ ಆಹ್ಲಾದಕರವಾಗಿರುತ್ತೆ. ನೀವು ಎಲ್ಲರ ಗೌರವ ಮತ್ತು ಘನತೆಯನ್ನ ಕಾಪಾಡ್ಕೊಳ್ತೀರಾ. ಹೀಗಾಗಿ ತಾಳ್ಮೆಯಿಂದ ಕೆಲಸವನ್ನ ಮಾಡ್ತೀರಾ. ಕಠಿಣ ಪರಿಶ್ರಮದ ಮೂಲಕ ನೀವು ನಿಮ್ಮ ಕೆಲಸ ಮತ್ತು ವ್ಯವಹಾರವನ್ನ ಸುಧಾರಿಸ್ತೀರಾ. ಪರಿಸ್ಥಿತಿಗಳನ್ನ ಸುಧಾರಿಸಲು ನೀವು ಪ್ರಯತ್ನಗಳನ್ನ ಮುಂದುವರಿಸ್ತೀರಾ. ವೃತ್ತಿಪರ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದರ ಜೊತೆಗೆ ಹಣಕಾಸಿನ ಪ್ರಯತ್ನಗಳು ಸರಾಗವಾಗಿ ನಡೆಯುತ್ತೆ. ನೀವು ಸೇವಾ ವಲಯದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತೀರಾ.
ಹಿರಿಯರ ಮತ್ತು ಅನುಭವಿ ವ್ಯಕ್ತಿಗಳಿಂದ ಸಲಹೆಯನ್ನ ಪಡೆದುಕೊಳ್ಳೋದ್ರಿಂದ ವ್ಯಾಪಾರದಲ್ಲಿ ಲಾಭವನ್ನ ಕಾಣ್ತೀರಾ. ಕಷ್ಟದ ಸಮಯದಲ್ಲಿ ನಿಮ್ಮನ್ನ ಬೆಂಬಲಿಸುವ ಸಂಗಾತಿಯನ್ನ ಹೊಂದಲು ನೀವು ಅದೃಷ್ಟಶಾಲಿಗಳಾಗ್ತೀರಾ. ಇದು ನಿಮ್ಮ ಪ್ರಮುಖ ಕಾರ್ಯಗಳನ್ನ ವೇಗ ಪಡೆಯುವಂತೆ ಮಾಡುತ್ತೆ. ಸಂಬಂಧಗಳು ನಿರಾಳವಾಗಿ ಉಳಿಯುತ್ತೆ. ಅನುಕೂಲತೆಯ ಮಟ್ಟವು ಹೆಚ್ಚಾಗೋದ್ರ ಜೊತೆಗೆ ಸ್ನೇಹಿತರೊಂದಿಗೆ ಸ್ಮರಣೀಯ ಸಮಯವನ್ನ ಕಳಿತೀರಾ. ಪ್ರಯಾಣ ಮತ್ತು ಮನೋರಂಜನೆಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಲಾಭ ಹೆಚ್ಚಾಗುತ್ತೆ. ಯಶಸ್ಸಿನ ಪ್ರಮಾಣ ಹೆಚ್ಚಾಗೋದ್ರ ಜೊತೆಗೆ ಪರೀಕ್ಷೆಗಳು ಮತ್ತು ಸ್ಪರ್ಧಾತ್ಮಕ ಕೆಲಸಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಯಶಸ್ಸಿನ ಮೆಟ್ಟಿಲನ್ನ ಒಂದೊಂದಾಗಿ ಏರ್ತೀರಾ. ನಿಮ್ಮ ಕೆಲಸಗಳಿಗೆ ನಿಮ್ಮ ಕುಟುಂಬ ಸದಸ್ಯರು ಬೆಂಬಲವನ್ನ ಕೊಡ್ತಾರೆ. ವಿವಿಧ ವಿಷಯಗಳಲ್ಲಿ ನೀವು ಶುಭವನ್ನ ಸಾಧಿಸ್ತೀರಾ. ಕೆಲಸ ಮತ್ತು ವ್ಯವಹಾರದಲ್ಲಿ ವೇಗ ಇರುತ್ತೆ. ಹಿರಿಯರು ಹೇಳೋದನ್ನ ಎಚ್ಚರಿಕೆಯಿಂದ ಆಲಿಸಬೇಕಾಗತ್ತೆ. ಉತ್ಸಾಹದಿಂದ ನೀವು ಅತಿಯಾದ ಮೋಹಕ್ಕೆ ಒಳಗಾಗಬಾರದು. ನಿಮ್ಮ ಲಾಭದ ಶೇಕಡವಾರು ಸ್ಥಿತಿ ಸ್ಥಿರವಾಗಿರುತ್ತೆ. ವೈಯಕ್ತಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನ ತೋರಿಸ್ತೀರಾ ಅಂತ ಹೇಳಬಹುದು. ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಪ್ರಮುಖ ವಿಷಯಗಳನ್ನ ವ್ಯಕ್ತಪಡಿಸ್ತೀರಾ. ವೈಯಕ್ತಿಕ ಸಂಬಂಧಗಳಲ್ಲಿ ನೆಮ್ಮದಿ ಇರುತ್ತೆ. ನಿಮ್ಮ ಧೈರ್ಯ ಮತ್ತು ದೃಢ ನಿಶ್ಚಯವು ಉನ್ನತ ಮಟ್ಟದಲ್ಲಿ ಬೆಳೀತಾ ಹೋಗುತ್ತೆ. ಪ್ರಮುಖ ವಿಷಯಗಳು ವೇಗವನ್ನ ಪಡೆಯೋದ್ರಿಂದ ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಯಾಣ ಯಶಸ್ವಿಯಾಗ್ತಾ ಹೋಗುತ್ತೆ. ಸಂಭಾಷಣೆ ಮತ್ತು ಸಂವಹನಕ್ಕೆ ಹೆಚ್ಚಿನ ಒತ್ತನ್ನ ನೀಡ್ತೀರಾ. ನೀವು ಅನಗತ್ಯ ಚರ್ಚೆಗಳನ್ನ ತಪ್ಪಿಸ್ಬೇಕಾಗತ್ತೆ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾಗೋದ್ರ ಜೊತೆಗೆ ಒಳ್ಳೆಯ ಸುದ್ದಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಇನ್ನು ಸಾಂಪ್ರದಾಯಿಕ ಮತ್ತು ಕುಟುಂಬ ಆಧಾರಿತ ವೃತ್ತಿ ಅಥವಾ ವ್ಯವಹಾರ ಕ್ಷೇತ್ರಗಳಲ್ಲಿ ನೀವು ಉತ್ತಮ ಯಶಸ್ಸನ್ನ ಸಾಧಿಸ್ತೀರಾ. ಕುಟುಂಬದೊಳಗೆ ಪ್ರೀತಿ ಮತ್ತು ವಾತ್ಸಲ್ಯ ಬೆಳೆಯುತ್ತೆ. ವೈಯಕ್ತಿಕ ವಿಷಯಗಳು ಬಲಗೊಳ್ಳುತ್ತೆ. ಉನ್ನತ ಮಟ್ಟದ ಅನುಕೂಲತೆ ಸಿಗುತ್ತೆ. ವಾಣಿಜ್ಯ ಚಟುವಟಿಕೆಗಳಲ್ಲಿ ಮುಂದುವರಿತೀರಾ. ಅತಿಥಿಗಳನ್ನ ಈ ಸಂದರ್ಭದಲ್ಲಿ ಭೇಟಿಯಾಗ್ತೀರಾ ಅಂತ ಹೇಳಬಹುದು. ಶತ್ರುಗಳ ವಿರುದ್ಧ ಎಚ್ಚರಿಕೆಯನ್ನ ನೀವು ವಹಿಸಬೇಕಾಗತ್ತೆ. ನಿಮ್ಮ ಖ್ಯಾತಿ, ಗೌರವ, ಸಮೃದ್ಧಿ ಹೆಚ್ಚಾಗುತ್ತೆ. ಪ್ರೀತಿ ಪಾತ್ರರು ನಿಮ್ಮ ಮನೆಗೆ ಭೇಟಿ ನೀಡೋದ್ರಿಂದ ನೀವು ಅವರ ಜೊತೆ ಸಭ್ಯ ಮತ್ತು ದಯೆಯಿಂದ ನಡೆದುಕೊಳ್ತೀರಾ. ಸಕಾರಾತ್ಮಕ ಫಲಿತಾಂಶಗಳು ನಿಮ್ಮನ್ನ ಪ್ರೇರೇಪಿಸುತ್ತೆ. ನಿಮ್ಮ ವ್ಯಕ್ತಿತ್ವವು ಸರಳತೆ ಮತ್ತು ಸೌಮ್ಯತೆಯನ್ನ ಪ್ರತಿಬಿಂಬಿಸುತ್ತೆ. ಸಕಾರಾತ್ಮಕತೆ ನಿಮ್ಮ ಜೀವನದಲ್ಲಿ ಹೆಚ್ಚಾಗೋದ್ರಿಂದ ನಿಮ್ಮ ಸುತ್ತಲಿನ ಪರಿಸರವು ನಿಮ್ಗೆ ಬೆಂಬಲವನ್ನ ನೀಡುತ್ತೆ. ಬಯಸಿದ ಕಾರ್ಯಗಳಲ್ಲಿ ನೀವು ಮುಂದುವರಿತೀರಾ. ನೀವು ನಿಮ್ಮ ಗೆಳೆಯರ ವಿಶ್ವಾಸವನ್ನ ಗಳಿಸ್ತೀರಾ. ಮದುವೆ ಆಗಿಲ್ಲ ಅನ್ನೋರಿಗೆ ಗುರುಫಲ ಚೆನ್ನಾಗಿರೋದ್ರಿಂದ ಕಂಕಣ ಭಾಗ್ಯ ಕೂಡಿ ಬಂದಿದೆ. ನಿಮಗೆ ಉತ್ತಮ ವಧುವರರ ಪ್ರಸ್ತಾಪ ಕೇಳಿ ಬರಬಹುದು. ನೀವು ಅಂದುಕೊಂಡಂತ ರೀತಿಯಲ್ಲಿ ನೀವು ಮದುವೆಯನ್ನ ಆಗ್ತೀರಾ. ಇದಕ್ಕೆ ಹಿರಿಯರ ಬೆಂಬಲ ಕೂಡ ಇರುತ್ತೆ. ಪ್ರೀತಿಸಿದವರನ್ನೇ ಮದುವೆ ಆಗ್ಬೇಕು ಅಥವಾ ಪ್ರೇಮ ಜೀವನಕ್ಕೆ ಕಾಲಿಡ್ಬೇಕು ಅನ್ನೋರಿಗೂ ಕೂಡ ಗುರು ಹಿರಿಯರ ಆಶೀರ್ವಾದ ಸಿಗುತ್ತೆ. ಉತ್ತಮ ಸಂಗಾತಿಯ ಜೀವನದಿಂದಾಗಿ ನೀವು ಸಾಕಷ್ಟು ಲಾಭವನ್ನ ನಿಮ್ಮ ಜೀವನದಲ್ಲಿ ಕಾಣ್ತೀರಾ. ಈ ಒಂದು ಸಂದರ್ಭದಲ್ಲಿ ಮಕ್ಕಳಾಗಿಲ್ಲ ಅನ್ನೋರಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಅಂತ ಹೇಳಲಾಗ್ತಿದ್ದು, ತಾಳ್ಮೆಯಿಂದ ನಿಗಾ ವಹಿಸಿ ನೀವು ಒಂದಷ್ಟು ಸಮಯವನ್ನ ದೇವರ ಪೂಜೆಗೆ ಇಟ್ಟಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ದೇವರ ಕೃಪಾಶೀರ್ವಾದದಿಂದ ಪುತ್ರ ಸಂತಾನ ಪ್ರಾಪ್ತಿಯಾಗತ್ತೆ ಅಂತ ಹೇಳಬಹುದು. ಸಮಾಜದಲ್ಲಿ ನಿಮ್ಮ ಮಕ್ಕಳಿಂದ ನೀವು ಸಿಹಿ ಸುದ್ದಿಯನ್ನ ಕೇಳೋದ್ರ ಜೊತೆಗೆ ನೀವು ಈ ಸಂದರ್ಭದಲ್ಲಿ ಸ್ಥಾನಮಾನ, ಪ್ರತಿಷ್ಠೆ, ಗೌರವ ಇತ್ಯಾದಿ ಎಲ್ಲವನ್ನ ಕೂಡ ನಿಮ್ಮ ಜೀವನದಲ್ಲಿ ಕಾಣ್ತೀರಾ. ಪಿತ್ರಾರ್ಜಿತ ಆಸ್ತಿಯ ಲಾಭ ಇದ್ದು ಹೊಸ ವಾಹನ, ಮನೆ ಖರೀದಿಯ ಯೋಗ ಕೂಡ ಕೂಡಿ ಬಂದಿದ್ದು, ಹೊಸದಾಗಿ ಮನೆಯನ್ನ ಖರೀದಿ ಮಾಡಬೇಕು ಅಥವಾ ಹೊಸ ಮನೆಗೆ ತಳಪಾಯವನ್ನ ಹಾಕಬೇಕು ಅನ್ನೋ ನಿಮ್ಮ ಕನಸು ನನ್ಸಾಗುತ್ತೆ. ಎಷ್ಟು ದಿನ ನೀವು ಅನುಭವಿಸಿದಂತಹ ಎಲ್ಲ ಕಷ್ಟಗಳಿಗೂ ಕೂಡ ಇನ್ಮುಂದೆ ತೆರೆ ಎಳೆಯುತ್ತೆ ಅಂತ ಹೇಳಲಾಗ್ತಾ ಇದ್ದು, ರಾಜವೈಭೋಗದ ಬ್ಯಾಂಕ್ ಬ್ಯಾಲೆನ್ಸ್ ಬಹಳ ಜೋರಾಗಿ ಹೆಚ್ಚೋದ್ರಿಂದ ನೀವು ಈ ಸಂದರ್ಭದಲ್ಲಿ ರಾಜಯೋಗವನ್ನೇ ನೀವು ಕಾಣ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಧನ್ಯವಾದಗಳು.